ಮಹಿಳೆ ವಿರುದ್ಧ ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಲೇಡೀಸ್ ಟೈಲರ್ ಹೇಮಾವತಿ ಮೇಲೆ ಕೋಟಿ ಕೋಟಿ ಹಣ ಪಡೆದು ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಲೇಡಿ ಟೈಲರ್ನ ಹೆಸರು ಹೇಮಾವತಿ ಅಂತ. ಎಸ್ಪೆಷಲಿ ಮಹಿಳೆಯರನ್ನೇ ಟಾರ್ಗೆಟ್ ಮಾಡಿ ಕೋಟಿ ಕೋಟಿ ಪಂಗನಾಮ ಹಾಕಿರುವಂತದ್ದು ಈ ಹೇಮಾವತಿ. ಸದ್ಯಕ್ಕೆ ಮಹಿಳೆಯರಿಗೆ ಸಿಟ್ಟು ಬಂದು ನಡರಸ್ತೆಯಲ್ಲೇ ಎಳೆದಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಮಹಿಳೆಯರಿಂದ ಆಕ್ರೋಶ ಹೆಚ್ಚಾಗ್ತಾ ಇದೆ. ಟೈಲರ್ ಹೇಮಾವತಿಯ ತಲೆ ಕೂದಲು ಹಿಡಿದು ಎಳೆದಾಡಿದ್ದಾರೆ. ಮಹಿಳೆಯರಿಂದ 3 ಕೋಟಿ ಹಣ ಪಡೆದ ವಂಚನೆ ಆರೋಪ ಕೇಳಿ ಬರ್ತಾ ಇದೆ. ನೋಡ್ತಾ ಇರಬಹುದು, ಟೈಲರಿಗೆ ಅಂತ ಡ್ರೆಸ್ ಕೊಡೋದಕ್ಕೆ, ಸ್ಟಿಚಿಂಗ್ ಕೊಡೋದಕ್ಕೆ ಮಹಿಳೆಯರು ಬರ್ತಾರೆ. ಚಿಟ್ ಫಂಡ್ ಮಗಳ ವಿದ್ಯಾಭ್ಯಾಸ ಮನೆ ಹೆಸರಲ್ಲಿ ಸಾಲವನ್ನ ಪಡ್ಕೊಂಡಿರ್ತಾಳೆ ಈ ಮಹಿಳೆಯರಿಂದ. ಲಕ್ಷ ಲಕ್ಷ ಅಲ್ಲ, 3 ಕೋಟಿ, ಬರೋಬ್ಬರಿ 3 ಕೋಟಿ ವಂಚನೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಕೃಷ್ಣಮೂರ್ತಿ, ಸದ್ಯಕ್ಕೆ ಈ ಮಹಿಳೆ ಏನೆಲ್ಲ ಆರೋಪ ಹೇಳಿಬಿಟ್ಟು, ಏನೆಲ್ಲ ಒಂದು ರೀಸನ್ ಅನ್ನ ಕೊಟ್ಟುಬಿಟ್ಟು, ಯಾರ್ಯಾರ ಜೊತೆ ಎಷ್ಟೆಷ್ಟು ಹಣವನ್ನ ಪಡ್ಕೊಂಡಿದ್ದಾಳಂತ, ಎಷ್ಟು ವಂಚನೆ ಮಾಡಿದಾಳೆ ಈ ಮಹಿಳೆಯರಿಗೆ ಈಕೆ ಅಂತ? ದರ್ಶಿ ಹಲವಾರು ವರ್ಷಗಳಿಂದ ಹಾಸನದ ಅರಳೆಪೇಟೆ ವೃತ್ತದಲ್ಲಿರ್ತಕ್ಕಂಥ ತನ್ನ ಟೈಲರಿಂಗ್ ಶಾಪ್ ನಲ್ಲಿ ಈಕೆ ಟೈಲರಿಂಗ್ ವೃತ್ತಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಬರುವಂತ ಎಲ್ಲ ಗ್ರಾಹಕರಿಗೆ ಈಗ ವಂಚನೆಯನ್ನ ಮಾಡಿರ್ತಕ್ಕಂಥ ಆರೋಪ, ಗಂಭೀರವಾದ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಅಲ್ಲಿ ಬರುವಂತ ಎಲ್ಲ ಗ್ರಾಹಕರನ್ನ ಮರಳು ಮಾಡಿ ನನಗೆ ಮನೆಯನ್ನ ಕಟ್ತಿದ್ದೀನಿ, ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕ್ತಿದ್ದೀನಿ, ಮತ್ತೆ ಚಿಟ್ ಫಂಡ್ ನಲ್ಲೂ ಕೂಡ ಹೂಡಿಕೆ ಮಾಡಿದ್ದೀನಿ, ಮಗಳನ್ನ ವಿದೇಶದಲ್ಲಿ ಓದಿಸ್ತಿದ್ದೀನಿ, ಇದೆಲ್ಲದಕ್ಕೂ ಹಣ ಬೇಕಾಗುತ್ತೆ, ನಿಮ್ಗೆ ಬಡ್ಡಿ ರೂಪದಲ್ಲಿ ನಿಮ್ಗೆ ಪ್ರತಿ ತಿಂಗಳು ಹಣವನ್ನ ವಾಪಸ್ ಕೊಡ್ತಾ ಹೋಗ್ತೀನಿ ಎಂಬಂತ ವಿಚಾರದಲ್ಲಿ ಅವರೆಲ್ಲರನ್ನು ಕೂಡ ನಂಬಿಸಿ ಈಗ ಮೋಸ ಮಾಡಿರ್ತಕ್ಕಂಥ ಸುಮಾರು 3 ಕೋಟಿಯಷ್ಟು ಹಣವನ್ನ ಮೋಸ ಮಾಡಿದ್ದಾರೆ ಎಂಬಂತ ಆರೋಪ ಕೇಳಿ ಬರ್ತಿದೆ. ಹಾಸನ ನಗರ ಠಾಣೆಯಲ್ಲಿ ಈಕೆ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಹಲವಾರು ದಿನಗಳಿಂದ ಆಕೆನ ಹಣವನ್ನು ವಸೂಲಿ ಮಾಡ್ಲಿಕ್ಕೆ ಆಕೆಯಿಂದ ವಂಚಿತವಾಗಿರ್ತಕ್ಕಂಥವ್ರು ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು ಕೂಡ ಆಕೆ ಸಿಗದೇ ಇದ್ದ ಸಂದರ್ಭದಲ್ಲಿ ನಿನ್ನೆ ಆಕೆ ಸಿಕ್ಕಿದ್ದಾಳೆ. ಆ ಸಂದರ್ಭದಲ್ಲಿ ಆಕೆನ ನಡುರಸ್ತೆಯಲ್ಲಿ ಆಕ್ರೋಶಭರಿತರಾಗಿ ಹಣವನ್ನ ಕಳ್ಕೊಂಡಿರ್ತಕ್ಕಂತಹ ಗ್ರಾಹಕರು ಆಕೆನ ನಡುರಸ್ತೆಯಲ್ಲಿ ಕೂದಲನ್ನು ಹಿಡಿದು ಎಳೆದಾಡುವಂತಹ ದೃಶ್ಯಗಳು ಈಗ ಎಲ್ಲೆಡೆ ವೈರಲ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬರುವಂತ ಗ್ರಾಹಕರನ್ನೇ ಈಕೆ ಬಂಡವಾಳವನ್ನ ಮಾಡಿಕೊಂಡಂತಹ ಹೇಮಾವತಿ ಅವರು ಈಗ ಹಲವಾರು ವರ್ಷಗಳಿಂದ ಟೈಲರಿಂಗ್ ವೃತ್ತಿಯಲ್ಲಿ ಇಟ್ಕೊಂಡು 10 ಜನರಿಗೆ ಮೋಸ ಮಾಡಿರುವಂತ ಪ್ರಕರಣ ಈಗ ಹಾಸನ ನಗರ ಠಾಣೆಯಲ್ಲಿ ದಾಖಲಾಗಿದೆ. ಕೃಷ್ಣಮೂರ್ತಿ, ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಈ ಮಹಿಳೆ ಮೇಲೆ ಕೇಳಿ ಬರ್ತಾ ಇದೆ. ಯಾವ ಆಧಾರದ ಮೇಲೆ ಈ ಮಹಿಳೆಯರು ಈಕೆಗೆ ಸಾಲವನ್ನ ಕೊಟ್ರಂತ? ಏನಾದ್ರು ಒಂದು ಪ್ರಾಪರ್ಟಿ ಡೀಡ್ ಇರಬಹುದು, ಅಥವಾ ಏನಾದ್ರು ಗ್ಯಾರಂಟಿ ಕೊಟ್ಟಿದ್ಲ, ನಾನು ವಾಪಸ್ ಕೊಡ್ತೀನಿ, ಇದನ್ನ ಇಟ್ಕೊಳ್ಳಿ ಅಂತ ಹೇಳ್ಕೊಂಡು? ದಾಖಲೆಗಳನ್ನ ಪಡೆದುಕೊಂಡೇ ಈಕೆ ದಾಖಲೆಗಳನ್ನ ನೀಡಿ ಈಕೆ ಹಣವನ್ನು ಪಡ್ಕೊಂಡಿದ್ದಾರೆ ಎಂಬಂತ ಮಾಹಿತಿ ನಮ್ಗೆ ಲಭ್ಯ ಆಗ್ತದೆ. ಅದೇ ಪೊಲೀಸರಿಗೂ ಈ ವಿಚಾರವಾಗಿ ತನಿಖೆಯನ್ನು ಕೂಡ ಶುರು ಮಾಡಿದರೆ ಏನು ಬೇರೆ ಚಿಟ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ದೀನಿ, ಅದರಿಂದ ನನಗೆ ಸಾಕಷ್ಟು ಹಣ ಹಿಂದೆ ವಾಪಸ್ ರಿಟರ್ನ್ಸ್ ಬರುತ್ತೆ, ಅದರಲ್ಲಿ ನಿಮ್ಗೆ ಸಾಲವನ್ನು ತೀರಿಸ್ತೀನಿ ಮತ್ತು ಪ್ರತಿ ತಿಂಗಳು ನಿಮ್ಗೆ ಬಡ್ಡಿಯನ್ನ ಕೊಡ್ತಾ ಹೋಗ್ತೀನಿ ಎಂಬಂತ ನಂಬಿಕೆಯ ಮೇಲೆ ಅವರನ್ನೆಲ್ಲರೂ ಕೂಡ ನಂಬಿಸಿ ಆಕೆ ಮರಳು ಮಾಡಿದ್ದಾಳೆ. ಈ ಹಿನ್ನೆಲೆಯಲ್ಲಿ ಆಕೆನ ನಂಬಿ ಸುಮಾರು 10 ಜನ ಅವರಿಗೆ ಹಣವನ್ನ ನೀಡಿದ್ದಾರೆ. ಒಬ್ಬ ಮಹಿಳೆನ 45 ಲಕ್ಷ ರೂಪಾಯಿನ ಕೊಟ್ಟಿದ್ದೀನಿ ಎಂಬಂತ ಆರೋಪವನ್ನ ಮಾಡಿದರೆ ಈಗಾಗಲೇ ಪೊಲೀಸ್ ಠಾಣೆಯಲ್ಲೂ ಕೂಡ ದೂರು ದಾಖಲಾಗಿರೋ ಪ್ರಕಾರವಾಗಿ ಕೂಡ ಇದೇ ರೀತಿಯಾಗಿ ದೂರು ದಾಖಲಾಗಿದೆ. ಲಕ್ಷಾಂತರ ರೂಪಾಯಿನ ಮೋಸ ಮಾಡತಕ್ಕಂಥ ಮಹಿಳೆ ಬೇರೆ ಬೇರೆ ಕಡೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಹಣವನ್ನ ಭೂಮಿಯನ್ನ ಖರೀದಿ ಮಾಡಿರೋದಾಗಿರ್ಬೋದು, ಮಗಳನ್ನ ವಿದೇಶದಲ್ಲಿ ಓದಿಸಿರೋದಾಗಿರ್ಬೋದು, ಎಲ್ಲದಕ್ಕೂ ಕೂಡ ಹಣ ಬೇಕಾಗಿರೋದನ್ನ ಸಾಲ ಮಾಡ್ತೀನಿ, ನನಗೆ ಸಾಲ ಮಾಡ್ತಿರೋದು ಮಾತ್ರ ವಿಚಾರ ಅಲ್ಲ, ನನಗೆ ಸಾಕಷ್ಟು ಕಡೆ ಬಂಡವಾಳನ ಹೂಡಿಕೆ ಮಾಡೋದ್ರಿಂದ ನನಗೆ ಆ ಬಂಡವಾಳದಲ್ಲಿ ಹೆಚ್ಚು ರಿಟರ್ನ್ಸ್ ಬರುತ್ತೆ, ಅದರಲ್ಲಿ ನಿಮ್ಗೂ ಕೂಡ ಪಾಲನೆ ಕೊಡ್ತೀನಿ ಎಂಬಂತ ವಿಚಾರದಲ್ಲಿ ನಂಬಿಸಿಕೆ ಮೋಸ ಮಾಡಿದಾಳೆ ಎಂಬಂತ ಆರೋಪ ಈಗ ಕೇಳಿ ಬರ್ತಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ಇಷ್ಟೊಂದು ದೊಡ್ಡ ಮಟ್ಟದ ವಂಚನೆಯ ಜಾಲಕ್ಕೆ ಇಳಿದಿದ್ದಾಳೆ ಅಂತಂದ್ರೆ ಇದ್ರ ಜೊತೆಗೆ ಇನ್ನ ಹಲವರು ಇನ್ವಾಲ್ವ್ ಆಗಿರೋ ಶಂಕೆ ಕೂಡ ಇಲ್ಲಿ ವ್ಯಕ್ತ ಆಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿದ್ದಾರೆ ಹೇಗೆ ಅಂತ?
ಸದ್ಯಕ್ಕೆ ಪೊಲೀಸರು ಆಕೆಯನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರೆ. ಆದ್ರೆ ಈಕೆಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಕೆಯ ಪತಿ ವಿರೂಪಾಕ್ಷಪ್ಪ ಎಂಬಂತವರು ಕೂಡ ಸಪೋರ್ಟ್ ಆಗಿದ್ದಾರೆ ಎಂಬಂತ ವಿಚಾರ ಈಗ ತಿಳಿದು ಬಂದಿದೆ. ಇದ್ರ ಹಿಂದೆ ಈ ಸಾಕಷ್ಟು ಜನ ಇರಬಹುದು, ಇದ್ರ ಹಿಂದೆ ಒಂದು ಗುಂಪನ್ನು ಮಾಡ್ಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಿರ್ಬೋದು ಅನ್ನೋಂತ ಆರೋಪಗಳು ಕೂಡ ಕೇಳಿ ಬರ್ತಿದೆ. ಇದರ ಬೆನ್ನತ್ತಿರ್ತಕ್ಕಂಥ ಪೊಲೀಸರು ಕೂಡ ತನಿಖೆಯನ್ನು ಶುರು ಮಾಡಿದ್ರೆ ಯಾರೆಲ್ಲ ಇದ್ರ ಹಿಂದೆ ಇದ್ದಾರೆ, ಕೇವಲ ಹೇಮಾವತಿ ಮತ್ತು ಆಕೆಯ ಪತಿ ವಿರೂಪಾಕ್ಷಪ್ಪ ಇಬ್ಬರೇ ಇದ್ರಲ್ಲಿ ಇದ್ದಾರಾ ಅಥವಾ ಇನ್ಯಾರು ಹೆಚ್ಚಿಗೆ ಜನ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಮತ್ತೆ ಎಲ್ಲ ವಿಚಾರ ಈಗ ಹಾಸನ ಪೊಲೀಸರು ತನಿಖೆಯನ್ನ. ಕೃಷ್ಣಮೂರ್ತಿ ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಖುದ್ದು ದೂರಧಾರೆ ಅಶ್ವಿನಿ ಅನ್ನೋರು ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್, ಈ ಮಹಿಳೆ ನಿಮ್ಗೆ ಎಲ್ಲಿ ಪರಿಚಯ ಆಗಿದ್ರು, ಎಷ್ಟು ಸಾಲವನ್ನ ನೀವ್ ಆಕೆ ಕೊಟ್ಟಿದ್ರಿ ಅಂತ? ಇವರು ನಮಗೆ 5 ವರ್ಷದಿಂದ ಪರಿಚಯ ಮೇಡಮ್. ಇವರು ಓಕೆ 5 ವರ್ಷದಿಂದ ಪರಿಚಯ. ನಾವೆಲ್ಲ ಅಲ್ಲೇ ಬಟ್ಟೆ ಎಲ್ಲ ಹೊಲಿಸ್ತಿದ್ದು, ನಮ್ ಫ್ಯಾಮಿಲಿದು ನಮ್ದು ಎಲ್ಲ ಹಂಗೆ ಪರಿಚಯ ಆಗಿ ನಾನು ಈ ರಿಲಯನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಹಂಗೆ ನಮಗೆ 1-2 ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದ್ರು. ಓಕೆ ಆಮೇಲೆ ಚೆನ್ನಾಗೇ ಇದ್ರು ನಮ್ ಜೊತೆ ಪರಿಚಯ ಆಗಿ. ಎಲ್ಲ ಮಾಡ್ತೀಯಲ್ಲ, ಕಷ್ಟ ಆಗುತ್ತಲ್ಲವ, ನೀನ್ ಹೆಂಗಿರ್ತೀಯ ಹಿಂಗೆಲ್ಲ ಮಾಡ್ಕೊಂಡಿ ಹಿಂಗೆ ದುಡ್ಡೊಂದು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ವಾರ ಇನ್ಕಮ್ ಬರುತ್ತೆ. 4 ಲಕ್ಷ ಕೊಟ್ರೆ ಪ್ರತಿ ವಾರ 10,000 ಸಾವಿರ ಕೊಟ್ಕೊಂಡು ಹೋಗ್ತಾರೆ. ಕೊಟ್ಕೊಂಡು ನಿಮ್ಗೂ ಏನ್ಕೋ ಹೆಲ್ಪ್ ಆಗುತ್ತೆ ಮಾಡ್ಕೊಳ್ಳಿ ಅಂತ ಅಂದ್ರು. ನಾನು ಇದೇಂಗ್ ಆಂಟಿ ಹಿಂಗೆಲ್ಲ ಬರುತ್ತೆ ಅಂತ ಕೇಳಿದ್ದಕ್ಕೆ ಅವರು ನಮ್ಮ ಅಂಕಲ್ ಒಬ್ರು ಇದಾರೆ, ಪೆಟ್ರೋಲ್ ಬಿಸ್ನೆಸ್ ಮಾಡ್ತಾರೆ, ಆಮೇಲೆ ಕಾಫಿ ಬಿಸ್ನೆಸ್ ಇದೆ ಅಂತ ಎಲ್ಲ ಹೇಳಿ ಇಸ್ಕೊಂಡ್ರು. ಆಮೇಲೆ ನನ್ ಮಗಳ ಎಜುಕೇಶನ್ ಬೇಕು, ಒಂದ್ ಸ್ವಲ್ಪ ಫಾರಿನಿಗೆ ಹೋಗ್ತಿದ್ದಾಳೆ ಅಂತ ಹೇಳಿ ನಾವ್ ಕೊಡಲ್ಲ ಅಂದ್ರು ಬಿಟ್ಟಿಲ್ಲ. ಅವ್ರು ಪ್ರತಿ ಸತಿನೂ ಬಲವಂತ ಮಾಡಿ ಮಾಡಿ ಫೋನ್ ಮಾಡ್ಕೊಂಡು ಹಿಂಸೆ ಕೊಟ್ಕೊಂಡು ಆಮೇಲೆ ನನ್ ಗೋಲ್ಡ್ ಎಲ್ಲ ಇಟ್ಬಿಟ್ಟು ಇವ್ರಿಗೆ ಕೊಟ್ಟೆ ಅಮೌಂಟ್ ಮೇಡಮ್. ಇವ್ರಿಗೆ ನೀವು ಒಬ್ರೇನ ಅಥವಾ ಇನ್ಯಾರಾದ್ರೂ ಇದೇ ರೀತಿ ಮಹಿಳೆಯರಿಗೆ ಈಕೆ ವಂಚನೆ ಮಾಡಿ ತುಂಬಾ ಜನ ಕೊಟ್ಟಿದಾರಂತ. ಅವ್ರು ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಎಲ್ಲರಿಗೂನು ಅವರು ಕಾಲ್ ಮಾಡಿ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡಿದ್ದಾರೆ. ಆಕೆ ಬಳಿ ಈಗ ದುಡ್ಡು ಕೇಳಿದ್ರೆ ಏನ್ ರೀಸನ್ ಕೊಡ್ತಾ ಇದ್ದಾಳೆ ಆಕೆ, ಏನ್ ಹೇಳ್ತಿದ್ದಾಳೆ ಈಗ? ರೀಸನ್ ಅದೇ ಸ್ಟೇಷನ್ ಅಲ್ಲೆಲ್ಲ ಕರ್ದಿ ಇದ್ ಮಾಡಿದಾಗ ಸ್ಟೇಷನ್ ಅಲ್ಲಿ ಕರ್ದಿ ಮಾತಾಡ್ಸಿದ್ರು, 3 ಟೈಮ್ ಕೂರ್ಸಿದ್ರು. ಅವರು ಇಲ್ಲ ಸರ್ ನಾನು ಕೊಟ್ಟಿದ್ದೀನಿ, ಅವರು ಕೊಟ್ರು, ನಾನು ಕ್ಯಾಶ್ ಮೂಲಕನೇ ವಾಪಸ್ ಕೊಟ್ಟೆ ಅಂತಾನೆ ಹೇಳ್ತಿದಾರೆ. ಮತ್ತೆ ಬಡ್ಡಿ ವ್ಯವಹಾರ ನನಗೆ ಹೆವಿ ಬಡ್ಡಿ ದುಡ್ಡು ಕೇಳಿ ಹಿಂಸೆ ಕೊಡ್ತಾ ಇದಾರೆ ಅಂತೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ನಮ್ಮ ಮೇಲೆ. ಅಶ್ವಿನಿ ಅವರು, ನೀವ್ ಎಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರೆ, ನೀವು ಯಾವ್ದಕ್ಕೆ ಅಂತ ಇನ್ವೆಸ್ಟ್ ಮಾಡಿ ಅವ್ರ ಕೈಯಲ್ಲಿ ದುಡ್ಡನ್ನ ಕೊಟ್ಟಿದ್ರಿ ಅಂತ? ಅದೇ ಅವ್ರು ಈ ತರ ಏನು ಪೆಟ್ರೋಲ್ ಬಿಸ್ನೆಸ್, ಕಾಫಿ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಇನ್ಕಮ್ ಬರುತ್ತೆ. ನಾನು ಹಿಂಗೆ ಟೈಲರಿಂಗ್ ಕೆಲಸ ಮಾಡ್ಕೊಂಡಿದ್ರೆ ಎಲ್ಲಿ ದುಡ್ಡು ಸಿಗುತ್ತೆ ನನಗ್ ನೋಡು, ನಾನು ಅದೇ ತರ ದುಡ್ಡು ಇನ್ವೆಸ್ಟ್ ಮಾಡ್ಕೊಂಡು 2 ಕೋಟಿ ಮನೆ ತಗೊಂಡಿದೀನಿ, ಕೊಡ್ಸಾದ್ರಲ್ಲಿ ಚೀಟಿ ಹಾಕಿದೀನಿ 1 ಕೋಟಿದು. ಬಟ್ಟೆ ಹೊಲ್ಕೊಂಡೆ ನಾನು ಹಿಂಗ್ ಜೀವನ ಮಾಡಕ್ ಆಗ್ತಿರ್ಲಿಲ್ಲ ಅಂತೆಲ್ಲ ನಮ್ಗೆ ಈ ತರ ಆಶ್ವಾಸನೆ ಎಲ್ಲ ಹೇಳಿ ತೋರ್ಸಿ. ಅಂದ್ರೆ ಇವರು ನಿಮ್ಮೂರವ್ರೇನಾ, ಮೊದ್ಲಿಂದನೂ ಪರಿಚಯನಾ? ಇಲ್ಲ ಮೇಡಮ್, ನನಗ್ ಗೊತ್ತಿರ್ಲಿಲ್ಲ. ಇಲ್ಲಿ ಅದೇ ಬಟ್ಟೆ ಹೊಲ್ಸ ಕೊಡೋಗಿಂದನೂ ಪರಿಚಯ ಅಷ್ಟೇ ನಮಗೆ. ಸದ್ಯಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈಗ ಸದ್ಯಕ್ಕೆ ಆಕೆ ಎಲ್ಲಿದ್ದಾಳೆ? ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರೆ, ಇನ್ವೆಸ್ಟಿಗೇಷನ್ ಆಗ್ತಾ ಇದೆಯಾ ಹೇಗೆ ಅಂತ? ಸ್ಟೇಷನ್ ಅಲ್ಲಿ ಅದೇ ಇನ್ವೆಸ್ಟಿಗೇಷನ್ ಎಲ್ಲ ನಡೀತಾ ಇದೆ ಮೇಡಮ್. ಅವರು ಮನೇಲೇ ಇದ್ದಾರೆ ಅನ್ಸುತ್ತೆ. ಹೌದಾ? ಓಕೆ. ಈಗ ಹಿಂದೆ ಬೇರೆ ಯಾರಾದ್ರೂ ಇನ್ವಾಲ್ವ್ ಆಗಿರೋ ಶಂಕೆ ಏನಾದ್ರೂ ನಿಮ್ಗೆ ಅನಿಸ್ತಾ ಇದೆಯಾ? ಯಾರಾದ್ರೂ ಹಿಂದೆ ದೊಡ್ಡ ಜಾಲ? ಅವರೇ ಹೇಳ್ಬೇಕು ಮೇಡಮ್, ಅದ್ ಯಾರು ಅವ್ರ ಜೊತೆ ಬಿಸ್ನೆಸ್ ಗೆ ಇವರೆಲ್ಲ ದುಡ್ಡು ಇಷ್ಟೊಂದು ಇಸ್ಕೊಂಡು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತದು ನಿಜ. ನನ್ನ ಹತ್ರ ಹೇಳಿದ ಪ್ರಕಾರ ಅವರು ಅದೆಲ್ಲ ಇಲ್ಲಿಗಲ್ ಬಿಸ್ನೆಸ್, ನಾವ್ ಹಂಗ ಹೇಳಂಗಿಲ್ಲ. ಓಕೆ. ಅಂದ್ರೆ ನಿಮ್ಗೆ ಇಲ್ಲಿಗಲ್ ಬಿಸ್ನೆಸ್ ಅಂತ ಹೇಳಿದಾರಲ್ಲ, ನೀವು ಒಂದು ಪ್ರಶ್ನೆ ಮಾಡೋ ಕೆಲಸ ಅಥವಾ ನಾನ್ ದುಡ್ಡು ಕೊಡೋ ಮೊದ್ಲು ಇಲ್ಲಿ ಏನ್ ಆಗ್ತಿದೆ ಅನ್ನೋದನ್ನ ನಿಮ್ಗೆ ತಿಳಿಬೇಕು ಅಂತ ಅನ್ನುವಂಥದ್ದು ಇರ್ಲಿಲ್ವಾ ಹೇಗೆ ಅಂತ? ಅವೆಲ್ಲ ಹಂಗ ಹೇಳಂಗಿರಲ್ಲ ಕಣವ, ನಿಮ್ಗೆ ಅವೆಲ್ಲ ಹೇಳ್ಬಾರ್ದು, ಸೀಕ್ರೆಟ್ ನಮ್ಮ ಹತ್ರನೇ ಇರುತ್ತೆ, ನೀವ್ ಹೇಳಂಗಿಲ್ಲ ನಾನು ಅವೆಲ್ಲ ಅಂತ ಅಂದ್ರು. ನೀವೀಗ ದುಡ್ಡು ಕೊಟ್ಟಿದ್ದಕ್ಕೆ ಏನಾದ್ರು ಪ್ರೂಫ್ ಇದೆಯಾ ಅಥವಾ ಏನಾದ್ರು ದಾಖಲೆ ಇಟ್ಕೊಂಡು ನೀವೇನಾದ್ರು ಅವ್ರಿಗೆ ದುಡ್ಡು ಕೊಟ್ರ ಹೇಗೆ ಅಂತ? ಹೌದು ಮೇಡಮ್, ನಮ್ಮ ಹತ್ರನೂ ಚೆಕ್ ಇದೆ. ಅಂದ್ರೆ ನೀವು ಚೆಕ್ ರೂಪದಲ್ಲಿ ಕೊಟ್ಟಿರುವುದಾ ಅಥವಾ ಫೋನ್ ಪೇ, ಗೂಗಲ್ ಪೇ? ಅವ್ರು ನಮಗೆ ದುಡ್ಡು ಕೊಟ್ಟಿದ್ದಕ್ಕೆ ಚೆಕ್ ಅವ್ರು ಕೊಟ್ರು ಒಂದು ಸಾಕ್ಷಿಯಾಗಿ ನಮ್ಗೆ. ಓಕೆ. ಸದ್ಯಕ್ಕೆ ಪೊಲೀಸರು ಏನ್ ಹೇಳ್ತಿದ್ದಾರೆ? ಪೊಲೀಸರು ಏನ್ ಹೇಳ್ತಿದಾರೆ, ನೀವ್ ಹಿಂಗ್ ಕೊಟ್ಟಿ ಮೋಸ ಹೋಗಿದಿರಲ್ಲ ಈಗಿನ ಕಾಲದಲ್ಲಿ ಈ ತರ ಅಂತ. ನೀವೇನಾದ್ರೂ ಬ್ಲಾಂಕ್ ಚೆಕ್ ಕೊಟ್ಟಿದ್ರ ಅಥವಾ ಅವ್ರೇನಾದ್ರೂ ಬ್ಲಾಂಕ್ ಚೆಕ್ ನಿಮ್ಗೆ ಕೊಟ್ಟಿದ್ದಾರೆ ಹೇಗೆ ಅಂತ? ಅವ್ರು ಚೆಕ್, ಖಾಲಿ ಚೆಕ್ ಕೊಟ್ಟಿದ್ದಾರೆ ನಮ್ಗೆ. ಅದನ್ನ ಅಪ್ಲೈ ಮಾಡುವಂತ ಕೆಲಸ ಏನಾದ್ರು ನೀವು ಮಾಡಿದ್ರೆ ಹೇಗೆ? ಅವಾಗ ಅಕೌಂಟ್ ಅಲ್ಲಿ ದುಡ್ಡು ಮಾಡ್ಬೇಕು ಮೇಡಮ್, ಈಗ ಅಪ್ಲೈ ಮಾಡ್ಬೇಕು. ಓಕೆ. ಥ್ಯಾಂಕ್ ಯು ಅಶ್ವಿನಿ ಅವರೇ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇರಬಹುದು, ಟೇಲರಿಂಗ್ ಮಾಡ್ತಾ ಇದ್ದಂತಹ ಈ ಮಹಿಳೆ ಏನಿದ್ದಾಳೆ, ಟೇಲರಿಂಗ್ಗೆ ಸ್ಟಿಚಿಂಗ್ಗೆ ಅಂತ ಬಟ್ಟೆಯನ್ನು ಕೊಡೋಕೆ ಬಂದಂತಹ ಮಹಿಳೆಯರನ್ನೇ ಟಾರ್ಗೆಟ್ ಮಾಡ್ಕೊಂಡು ಅವರಿಗೆ ಒಂದು ಆಸೆಯನ್ನ, ಆಮಿಷವನ್ನ ಒಡ್ಡಿ
ಅವರ ಜೊತೆ ಲಕ್ಷ ಲಕ್ಷ ಹಣವನ್ನ ಪಡ್ಕೊಂಡು ವಂಚನೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಈಕೆ ವಂಚನೆ ಮಾಡಿರುವಂತ ಆರೋಪ. ಅಂದ್ರೆ ಬರೀ ಇದು ಒಬ್ಬ ಇಬ್ಬರ ಮಹಿಳೆಯರ ಸಮಸ್ಯೆ ಅಲ್ಲ, ಸುಮಾರು ಮಹಿಳೆಯರ ಜೊತೆ ದುಡ್ಡನ್ನ ಪಡ್ಕೊಂಡು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ, ನಾನು ಬರೀ ಟೈಲರಿಂಗ್ ಮಾಡ್ಕೊಂಡ್ರೆ ನನ್ನ ಜೀವನ ಇಷ್ಟು ಈಸಿ ಆಗಿರ್ತಿರ್ಲಿಲ್ಲ, ನಾನು ಕೂಡ 2 ಕೋಟಿ ಮನೆ ಕಟ್ಟಿದ್ದೀನಿ, ನನ್ನ ನೋಡ್ಕೋ, ನಾನೇ ಎಕ್ಸಾಂಪಲ್ ಇದ್ದೀನಲ್ವಾ, ನೀನು ಕೂಡ ದುಡ್ಡು ಹಾಕು, ವಾರಕ್ಕೆ 10,000 ಕಟ್ಕೊಂಡು ಹೋಗು, ನಿನಗೆ ರಿಟರ್ನ್ಸ್ ಅಲ್ಲಿ ಚೆನ್ನಾಗಿ ದುಡ್ಡು ಬರುತ್ತೆ ಅಂತ ಹೇಳ್ಕೊಂಡು ಮೋಸ ಮಾಡಿ ಈ ಮಹಿಳೆ ಇನ್ನುಳಿದ ಮಹಿಳೆಯರಿಂದ ಲಕ್ಷ ಲಕ್ಷ ಹಣವನ್ನ ಪೀಕಿದ್ದಾಳೆ. ಹಾಗೆಯೇ ವಂಚನೆಗೆ ಒಳಗಾದ ಮತ್ತೊಬ್ಬ ವ್ಯಕ್ತಿ ನಂದನ್ ಅನ್ನೋರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಂದನ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನೀವೆಷ್ಟು ದುಡ್ಡು ಕೊಟ್ಟಿದ್ರಿ ಈ ಮಹಿಳೆಗೆ, ಏನೆಲ್ಲ ಆಕೆ ರೀಸನ್ ಹೇಳ್ಕೊಂಡು ನಿಮ್ ಕೈಯಿಂದ ದುಡ್ಡು ತಗೊಂಡ್ಲು ಅಂತ? ಮೇಡಮ್, ಅವ್ರಿಗೆ ನಾವು ನಮ್ಮ ಫ್ಯಾಮಿಲಿ ಅವರೆಲ್ಲ ಅವ್ರ ಗ್ರಾಹಕರು ನಾವು. ಓಕೆ. ತುಂಬಾ ವಿಶ್ವಾಸದಿಂದ ಇದ್ರು. ಸೊ ಮಗಳು ಮದ್ವೆ ಅಮೆರಿಕದಲ್ಲಿ ಓದಿಸ್ತಾ ಇದ್ದಾಳೆ ಅಂತೆಲ್ಲ ಹೇಳಿ ನಮ್ಗೆ ನಾವು ಇನ್ನೇನು ಮಕ್ಕಳು ಒಳ್ಳೆ ಚೆನ್ನಾಗಿ ದುಡಿತಾರೆ, ನಮಗೂ ಒಂದ್ ಟೈಮ್ಗೆ ಹಾಕ್ತಾರೆ ಅವತ್ತಾರು ಅಂತ ಹೇಳಿ ನಾವು ಕೊಟ್ಟಿದ್ವಿ ಮೇಡಮ್. ನಮ್ದು ಸುಮಾರು 14 ಲಕ್ಷ ರೂಪಾಯಿ ಸಿಗಾಕೊಂಡಿದೆ. 14 ಲಕ್ಷ? 14 ಲಕ್ಷ ಮೇಡಮ್. ಓಕೆ ಓಕೆ ಓಕೆ. ಅಂದ್ರೆ ವಿದ್ಯಾಭ್ಯಾಸ ಏನ್ ಮಾಡ್ತಿದ್ರಂತೆ ಮಗಳು ಫಾರಿನ್ ಅಲ್ಲಿ? ಅದಕ್ಕೆ ಏನಾದ್ರು ಪ್ರೂಫ್ ಕೊಡುವಂತದ್ದು ಇನ್ನೊಂದು ಮತ್ತೊಂದೇನು ಮಾಡಿರ್ಲಿಲ್ಲ? ಇಲ್ಲ, ಇಲ್ಲಿ ಇಂಜಿನಿಯರಿಂಗ್ ಆರ್ಕಿಟೆಕ್ಟ್ ಓದಿದ್ರು ಮೇಡಮ್. ಓಕೆ. ಹೌದಾ? ಹಾಗಾದ್ರೆ ಅವ್ರ ಮಗಳು ಈಗ ಫಾರಿನ್ ಅಲ್ಲಿ ಇರುವಂತದ್ದು ಹೌದಾ? ಹೌದೌದು ಮೇಡಮ್. ಓಕೆ. ನೀವು 14 ಲಕ್ಷ ಈಗ ಯಾವ್ದು ಚೆಕ್ ರೂಪದಲ್ಲಿ ಕೊಟ್ರ? ನಿಮ್ಮ ಹತ್ರ 14 ಲಕ್ಷ ರೂಪಾಯಿ ಕೊಟ್ಟಿರುವ ಬಗ್ಗೆ ಡಾಕ್ಯುಮೆಂಟ್ಸ್ ಇದೆಯಾ ಹೇಗೆ ಅಂತ? ಡಾಕ್ಯುಮೆಂಟ್ಸ್ ಮೇಡಮ್ ಅದೇ ನಾವು ಕೊಟ್ಟಿರೋದು ಕ್ಯಾಶ್ ಮುಖಾಂತರ ಕೊಟ್ಟಿದೀವಿ. ನಮ್ಗವರು ಚೆಕ್ ಕೊಟ್ಟಿದ್ರು, ನೀವು ಇಂಥ ಟೈಮಲ್ಲಿ ತಗೊಳ್ಳಿ ಅಂತ ಹೇಳಿ. ಸೊ ಅವರು ನಾವು ಹೇಳಿದ ಟೈಮ್ಗೆ ಅವ್ರು ಹಾಕಿದಾಗ ಚೆಕ್ ರಿಜೆಕ್ಟ್ ಆಯ್ತು. ಬೌನ್ಸ್ ಆದ್ಮೇಲೆ ನಾವು ಕೋರ್ಟಿಗೆ ಫೈಲ್ ಮಾಡಿದ್ವಿ ಮೇಡಮ್ ಕೇಸ್. ಓಕೆ. ಆಕೆ ಬಳಿ ಹೋಗಿ ಕೇಳಿದಾಗ ಆಕೆ ಏನ್ ಹೇಳ್ತಿದ್ದಾಳೆ? ನಾನು ಕೊಡಲ್ಲ ಅಥವಾ ನನಗೆ ನೀವು ದುಡ್ಡೇ ಕೊಟ್ಟಿಲ್ಲ ಅಂತ ಏನಾದ್ರು ಮಾತು ಹೇಳ್ತಿದ್ದಾಳೆ ಹೇಗೆ ಅಂತ? ಇಲ್ಲ, ನನ್ ಕೊಡ್ಬೇಕಾಗಿರೋದೆಲ್ಲ ವಾಪಸ್ ಕೊಟ್ಟಾಗೋಗಿದೆ, ನೀವೆಲ್ಲ ಮೀಟರ್ ಬಡ್ಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸ್ಟೇಷನ್ ಎಲ್ಲ ಕಂಪ್ಲೇಂಟ್ ತರ ಕೊಟ್ಟು ಎಲ್ಲ ಕೊಡದೇ ಇರೋ ತರ ನಾಮ ಹಾಕೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ನಂದನ್ ಅವ್ರೆ, ಅಲ್ಲ 1 ಲಕ್ಷ 2 ಲಕ್ಷ ಓಕೆ, ಬರೋಬ್ಬರಿ 14 ಲಕ್ಷ ಯಾವ ಆಧಾರದ ಮೇಲೆ ಕೊಟ್ರಿ? ಯಾವ ರೀತಿ ಇವ್ರ ಮೇಲೆ ಗ್ಯಾರಂಟಿ ಇಟ್ಕೊಂಡ್ರಿ ಅಂತ ನೀವು ವಾಪಸ್ ಕೊಡ್ತಾರೆ? ತುಂಬಾ ವರ್ಷದ ವಿಶ್ವಾಸ ಅಲ್ಲ ಮೇಡಮ್, ನಾವು ಅದು ಹಂತವಾಗಿ ಇಸ್ಕೊಂಡಿರೋದು. ಹಂಗಾಗಿ ಈಗ ಇನ್ನೇನ್ ಆಗೋಯ್ತು ಕೊಡ್ತೀನಿ, ಮುಗ್ದೋಯ್ತು, ಇನ್ನೇನ್ ಕೊಡ್ತೀನಿ ಅನ್ನೋ ತರ. ಅಂದ್ರೆ ನೀವೆಲ್ಲ ಒಂದೇ ಊರ್ನವರ? ತುಂಬಾ ವರ್ಷದ ಪರಿಚಯನ ಹೇಗೆ ಅಂತ? ತುಂಬಾ ವರ್ಷದ ಪರಿಚಯ ಮೇಡಮ್. ಅಂದ್ರೆ ಆ ಏರಿಯಾದಲ್ಲಿ ಇದ್ರು ನಂಬಿಕಸ್ಥ ಮಹಿಳೆ ಅಂತ ಗುರುತಿಸ್ಕೊಂಡಿದ್ರು ಹಾಗಾದ್ರೆ? ಹೌದೌದು, ಹೆಚ್ಚು ಕಮ್ಮಿ ಒಂದು 15-20 ವರ್ಷದಿಂದ ಇದ್ರು ಮೇಡಮ್. ಓಕೆ ಓಕೆ. ಅಂದ್ರೆ ಅಲ್ಲ, ಇವ್ರನ್ನ ಹಿಂದೆ ಇನ್ಯಾರಾದ್ರೂ ಇನ್ವಾಲ್ವ್ ಆಗಿರೋ ಶಂಕೆ ನಿಮ್ಗೆ ಏನಾದ್ರು ವ್ಯಕ್ತವಾಗ್ತಿದೆ ಅಥವಾ ಏನಾದ್ರು ಗ್ಯಾಂಗ್ ಇದೆಯಾ ಹೇಗೆ? ನಮ್ಗಂತ ಪ್ರಕಾರ ಅವರು ಯಾವ್ದೋ ಟ್ರೇಡಿಂಗ್ ಬಿಸ್ನೆಸ್ ಗೆ ಅದು ಇದಕ್ಕೆ ಎಲ್ಲ ಹಾಕಿರ್ಬೋದು ಅಂತ ನಮ್ಮ ಗುಮಾನಿ ಇದೆ ಮೇಡಮ್. ಸದ್ಯಕ್ಕೆ ಪೊಲೀಸರು ನಿಮ್ಗೆ ಏನ್ ಹೇಳ್ತಿದ್ರೆ ನೀವು ಕಂಪ್ಲೇಂಟ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪೊಲೀಸ್ನವ್ರು ಕರ್ಸಿದ್ರು, ನಮ್ಗೆಲ್ಲ ಮಾತಾಡ್ಸಿ ಕೇಳಿದ್ರು. ನಮ್ಗೆ ಇವ್ರು ಹಣ ಕೊಡ್ಬೇಕಾಗಿರೋದವ್ರಿಗೆ ಮನವರಿಕೆ ಆಯ್ತು, ಕೊಡ್ತೀರಾ ಅಂತೆಲ್ಲ ವಿಚಾರಿಸಕ್ ಟ್ರೈ ಮಾಡಿದ್ರು ಸ್ಟೇಷನ್ ಅಲ್ಲಿ ಸೆಟಲ್ಮೆಂಟ್ ಮಾಡ್ಸೋದಕ್ಕೋಸ್ಕರ. ಆದ್ರೆ ಇವರು ನಾನು ಎಲ್ಲಾ ಕೊಟ್ಟಾಗೋಗಿದೆ, ಯಾವ್ದು ಕೊಡಂಗಿಲ್ಲ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ. ಸ್ಟೇಟ್ಮೆಂಟ್ ಹೈಕೋರ್ಟ್ ಲಾಯರ್ ಒಬ್ರು ಇದಾರೆ, ಕುಮಾರಸ್ವಾಮಿ ಅಂತ, ಅವರ ಸಿಸ್ಟರ್ ಅಳಿಯ, ಅವ್ರು ಸೇರ್ಕೊಂಡು ಎಲ್ಲ ಪ್ಲಾನ್ ಮಾಡಿ ಈ ತರ ಮಾಡಿ. ನಂದನ್ ಅವರೇ, ನಿಮ್ ರೀತಿ ವಂಚನೆಗೆ ಒಳಗಾಗಿರುವಂತಹ ಜನರು ಎಷ್ಟಿದ್ದಾರೆ ಹಾಗಾದ್ರೆ? ಈಕೆ ಪಡ್ಕೊಂಡಿರುವಂತಹ ಸಾಲ ಎಷ್ಟಂತೆ ಮೇಡಮ್? ಅಪ್ರಾಕ್ಸಿಮೇಟ್ 3 ಕೋಟಿ ರೂಪಾಯಿ ತನಕ ಇದೆ ಇವ್ರು ಸಾಲ ಮಾಡಿರೋದು. ಅಂದ್ರೆ ಎಷ್ಟು ಜನ ಕೈಯಿಂದ ಯಾರ ಹತ್ರನೂ ಬಿಟ್ಟಿಲ್ಲ. ಒಂದು 15ರಿಂದ 20 ಜನ ಇದಾರೆ ಮೇಡಮ್. 50,000 1 ಲಕ್ಷದವ್ರಂತೂ ಅವ್ರ ಮನೆಯವ್ರಿಗೆ ಹೆದರ್ಕೊಂಡು ಬಂದೇ ಇಲ್ಲ ಯಾರು. ಇದರ ತುಂಬಾ ಜನ ಕೊಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು ನಂದನ್ ಅವರೇ. ನ್ಯೂಸ್ 18